ವಿದ್ಯಾರ್ಥಿಗಳಿಗೆ ವಿಡಿಯೋ ನಂಬರ್ 183. ಇಲ್ಲಿ ಸಂಕಲನ ಮಾಡುವಾಗ ಯಾವ ಪದ ಈ ಗಣಿತದಾಗ ಉಪಯೋಗ ಆಗಿರ್ತದ ಅನ್ನೋದು ತಿಳ್ಕೊಬೇಕು ನೀವು. ಒಟ್ಟು ದೂರ ಎಷ್ಟು ಮೊತ್ತ, ಒಟ್ಟು ಹಣ ಎಷ್ಟು ಮೊತ್ತ, ಒಟ್ಟು ಜನಸಂಖ್ಯೆ ಎಷ್ಟು ಮೊತ್ತ, ಒಟ್ಟು ಕೂಡ್ತದ ಅನ್ನುವಂಥ ಅರ್ಥ ಬರುವಂಥ ಎಲ್ಲ ಗಣಿತಗಳು ಏನಾಗ್ತಾವ ಸಂಕಲನ ಅಂತ ತೋರಿಸ್ತವೆ. ಒಂದು ಉದಾಹರಣೆ, ಒಬ್ಬ ಯಾತ್ರಿಕನು 5 ದಿನಗಳಲ್ಲಿ ಕ್ರಮವಾಗಿ 8.25 ಕಿಲೋಮೀಟರ್, 7.26 ಕಿಲೋಮೀಟರ್, 58.8 ಕಿಲೋಮೀಟರ್, 123.4 ಕಿಲೋಮೀಟರ್ ಮತ್ತು 48.75 ಕಿಲೋಮೀಟರ್ ದೂರಗಳನ್ನು ಪ್ರಯಾಣ ಮಾಡುತ್ತಾನೆ. ಅವನು ಪ್ರಯಾಣದ ಒಟ್ಟು ದೂರ ಎಷ್ಟು? ಪದ್ಧತಿ ಪ್ರಕಾರ ದಶಮಾಂಶಕ್ಕೆ ಸಂಕಲನ ಮಾಡಿಬಿಡ್ಬೇಕು. ಇಷ್ಟು ಹೇಳಿನ ತಿಳ್ಕೊಂಡು ಮಾಡ್ತಿದ್ರೆ ಮಾಡ್ರಿ, ನಾನು ನಿಮಗೆ ತಿಳಿಸ್ತೇನೆ. ವಿಡಿಯೋ ಆನ್ ಮಾಡಿ ಮಾಡೋದಾಯ್ತು ಅಂದ್ರೆ ಈಗ ನಾ ಸರ್ದನಂದ್ರೆ ಮ್ಯೂಟ್ ಮಾಡ್ಬೇಕು. ನೀವು ಮ್ಯೂಟ್ ತೆಗೀರಲ್ಲ, ನೀವು ಮ್ಯೂಟ್ ಮಾಡಲಿಲ್ಲ ಅಂದ್ರೆ ನಾ ಬಂದು ಗಣಿತ ಹೇಳ್ಬಿಡ್ತೇನೆ. ವಿಡಿಯೋ ಆನ್ ಮಾಡಿರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ಅವು ಕ್ರಮಪದ್ಧತಿ 5 ದಿನಗಳಲ್ಲಿ ಒಟ್ಟು ಪ್ರಯಾಣದ ಒಟ್ಟು ದೂರ ಬರೋಬ್ಬರಿ ಹೆಂಗಂದ್ರೆ ಮೊದಲಿನ 5 ದಿವಸದ 8.25 8.25 ಪ್ಲಸ್ ಆಮೇಲೆ 7.26 ಕಿಲೋಮೀಟರ್ ಪ್ಲಸ್ 58 ನೋಡ್ರಿ 58 ಹೆಂಗೆ ಹಚ್ಚಿದ್ ನಾನು 58.8 ಇಲ್ಲಿ ಬರ್ತದ, ಇದರ ಮುಂದೆ 0 ಬರ್ತದ ಕಿಲೋಮೀಟರ್. ಆಮೇಲೆ 123.4 ಇದರ ಮುಂದೆ 0 ತಗೋ, ಸ್ಥಾನದಲ್ಲಿ ಈಕ್ವಲ್ ಮಾಡ್ಲಿಕ್ಕೆ ಅಷ್ಟೇ ತಗೋರಿ. ಆಮೇಲೆ 48 ನೋಡ್ರಿ 4 ಎಲ್ಲಿಟ್ಟನ 8 ಎಲ್ಲಿಷ್ಟ ನೋಡ್ರಿ 48.75 ಇವುಗಳನ್ನು 1 ಕಿಲೋಮೀಟರ್ದಾಗ ಅದಂದ್ರೆ 3 ಸ್ಥಾನ ಲಾಸ್ಟ್. ಇದಕ್ಕೆ ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಎಂದರೆ 1 ಕಿಲೋಮೀಟರ್. ನೀವು 3 ಸ್ಥಾನ ಮಾಡ್ಕೋಬಹುದು. ಈಗ 1 2 3 4 ಕಿಲೋಮೀಟರ್ದಾಗ ಅದ ಅಂದ್ರೆ ನೀವು 3 ಸ್ಥಾನ ಮಾಡ್ಕೊಂಡ್ಬಿಟ್ರು ನಡೀತದ, 2 ಸ್ಥಾನ ಮಾಡ್ಕೊಂಡ್ರು ನಡೀತದ. ಅಂದ್ರೆ ಪದ್ಧತಿ ಪ್ರಕಾರ 0 5 6 5 11 1 5 16 ಕೈಲ ಬಂತು 1 5 1 6 11 5 16 1 7 1 8 4 12 20 22 1 2 24 ಕೈಲ ಬಂತು 2 2 8 10 13 21 28 1 8 36 ನಾ ಹೆಂಗೆ ಕೂಡಿಸ್ತು ನೋಡ್ರಿ 3 4 7 8 9 1 5 14 ಎಲ್ಲ ಬಂತು 1 1 1 2. ಅದನ್ನ ರೀತಿ ಪ್ರಕಾರ ಹೆಂಗೆ ಬರ ಅವನ ಪ್ರಯಾಣದ ಒಟ್ಟು ದೂರ ಬರೋಬ್ಬರಿ ಆನ್ಸರ್ ಪ್ರಯಾಣಿಸಿದ ಒಟ್ಟು ದೂರ ಬರೋಬ್ಬರಿ ಇಸ್ ಈಕ್ವಲ್ ಟು 246 246.46 ಮುಂದಿನ 0 ತೆಗೆದಿಡಬೇಕು, ಕಿಲೋಮೀಟರ್ ಅಂತ ಬರಿಬೇಕು. ಕಿಮಿ 246.46 ಅನ್ಬೇಕು. ಈಗ ಅದು ನೀವು ಕರೆಕ್ಟಾಗಿ ನೋಡ್ಕೋರಿ. ಕರೆಕ್ಟಾಗಿ ಅದೆಲ್ಲ ನಿಮ್ಮ ಮೊತ್ತ ನಮ್ಮ ಮೊತ್ತ ಕರೆಕ್ಟ್ ಬಂದದಿಲ್ಲ ಉತ್ತರ ನೋಡಿಕೊಂಡು 246.46 ಬಂದಿತ್ತಂದ್ರೆ ನಿಮ್ದು ಕರೆಕ್ಟ್ ಹಾಕೋರಿ. ನೋಡಿ ಇಲ್ಲಿ ನೋಡಿ, ಒಂದು ಸ್ಥಳದಲ್ಲಿ ಜೂನ್ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಬಿದ್ದ ಮಳೆಯ ಪರಿಮಾಣ 3.2 ಸೆಂಟಿಮೀಟರ್, 4.8 ಸೆಂಟಿಮೀಟರ್, 5.2 ಸೆಂಟಿಮೀಟರ್ ಮತ್ತು 6.7 ಸೆಂಟಿಮೀಟರ್ ಆಗಿದ್ದು ಆ ಸ್ಥಳದಲ್ಲಿ 4 ತಿಂಗಳುಗಳಲ್ಲಿ ಬಿದ್ದ ಒಟ್ಟು ಮಳೆಯ ಪರಿಮಾಣ ಎಷ್ಟು? ಒಟ್ಟು ಅಂದ್ರೆ ಮೊತ್ತ, ಉಳಿದ ಅಂದ್ರೆ ಮೈನಸ್. ಹಂಗಾರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳದ ನೀವು ಬರ್ಕೋರಿ. जून जुलाई है, जुलाई अगस्त सितंबर
ತಿಂಗಳ 1 2 3 4 ಎಷ್ಟು ತಿಂಗಳುಗಳಲ್ಲಿ ಅಂದಾರ ಅವರು? 4 ತಿಂಗಳುಗಳಲ್ಲಿ 1 2 3 4. ಹಾಂ, ಇವುಗಳನ್ನು ಮತ್ತೆ ಮಾಡ್ಕೋಬೇಕು. ಜೂನ್ ಎಷ್ಟು? ಜೂನ್ ತಿಂಗಳದಾಗ 3.2 ಸೆಂಟಿಮೀಟರ್. ಆಮೇಲೆ 3.2 ಸೆಂಟಿಮೀಟರ್ 4.8 ಸೆಂಟಿಮೀಟರ್. ಆಮೇಲೆ 5.2 ಸೆಂಟಿಮೀಟರ್. ನೋಡಿ, ಸೆಪ್ಟೆಂಬರ್ ತಿಂಗಳದೊಳಗೆ ಸೆಪ್ಟೆಂಬರ್ ತಿಂಗಳದಾಗ 5.2 ಸೆಂಟಿಮೀಟರ್, 6.7 ಸೆಂಟಿಮೀಟರ್. 6.7 ಸೆಂಟಿಮೀಟರ್ ಕೂಡಿಸಿರುತ್ತೆ. 8 2 10 12 1 7 19 ಕೆಲ ಮತ್ತು 1. 8 2 10 12 1 7 19 6 1 7 7 5 12 1 4 16 17 18 19. ಬರೋಬರಿ. ಒಟ್ಟು ಬರಿಬೇಕು. ಒಟ್ಟು ಬಿದ್ದ ಮಳೆಯ ಪರಿಮಾಣ. ಒಟ್ಟು ಮಳೆಯ ಪರಿಮಾಣ ಬರೋಬರಿ. ಒಟ್ಟು ಮಳೆಯ ಪರಿಮಾಣ ಅಂದ್ರೆ ಮೊತ್ತ. ಪರಿಮಾಣು ಎಷ್ಟು? 19.9 ಸೆಂಟಿಮೀಟರ್. ಇಷ್ಟು ಚಂದ ಬರಲಿಕ್ಕೆ ಕಲಿಬೇಕು ನೀವು. ನೋಡಿ ಆನ್ಸರ್. ನೋಡ್ರಿ, ನಿಮ್ದು ಕರೆಕ್ಟ್ ಬಂದಿತ್ತಂದ್ರೆ ರೈಟ್ ಹಾಕೊಡ್ರಿ. ಮುಂದಿನ ಇನ್ನೊಂದೆರಡು ಮಾದರಿ ಕೊಡ್ತದ, ಸರಿಯಾಗಿ ನೋಡ್ರಿ. ಮಳೆಯ ಒಟ್ಟು ಪರಿಮಾಣ. ಮಳೆಯ ಒಟ್ಟು ಪರಿಮಾಣ ಅಂದ್ರೆ ಒಂದೇ. ಮಳೆಯ ಒಟ್ಟು ಪರಿಮಾಣ ಚಂದ ಬರೆಯೋನು. ಮಳೆಯ ಒಟ್ಟು ಪರಿಮಾಣ ಯೋಗ್ಯವಾದ ಮಳೆಯ ಒಟ್ಟು ಪರಿಮಾಣ ಬರೋಬ್ಬರಿ 19.9 ಸೆಂಟಿಮೀಟರ್. ನೋಡಿ, ಇಂಥ ಲೆಕ್ಕಗಳನ್ನು ಮಾಡ್ಲಿಕ್ಕೆ ಬರ್ಬೇಕು ನೀವು. ಇವೆಲ್ಲ ಒಟ್ಟು ಅಂತ ಕೇಳಿದಾಗ ಇಲ್ಲಿ ಪ್ಲಸ್, ಇಲ್ಲಿ ಅಂದ್ರು ಒಂದೇ, ಇಲ್ಲಿ ಅಂದ್ರು ಒಂದೇ. ನೀವು ಇಲ್ಲಿ ಹಾಕೊಂಡ್ರು ಬರ್ತದೆ, ಇಲ್ಲಿ ಹಾಕೊಂಡ್ರು ಬರ್ತದೆ, ಇಲ್ಲಿ ಹಾಕೊಂಡ್ರು ಬರ್ತದೆ. ಓಕೆ, ಚೆನ್ನಾಗಿ ತಿಳ್ಕೊಂಡು ಗಣಿತಗಳನ್ನು ಮಾಡೋದು ಅಂದ್ರೆ ಏನಾಗ್ತದೆ, ನಿಮಗೆಲ್ಲ ಅರ್ಥ ಸರಿಯಾಗಿ ತಿಳಿತಾವೆ. ಹೆಂಗೆ ಸ್ಥಾನ ಬೆಲೆ ಹಚ್ಕೋಬೇಕು, ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಗೊತ್ತಾಗ್ತದೆ. ಸರಿಯಾಗಿ ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಮುಂದೆ ಗಣಿತ ಬರ್ತಾವ ವಿಷಯದ ಮೇಲೆ ಮಾಡಿರಿ.